ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೈವೀ ಮಂಗಲದೇವತಾ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ, ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷ 2026 ಜನವರಿ ತಿಂಗಳ ಶುಭಾಶಯಗಳನ್ನು, ಶುಭ ಕಾಮನೆಗಳನ್ನು ಕೋರ್ತಾ, ನಮ್ಮ ಮಾಸ ಭವಿಷ್ಯ ಜನವರಿ 2026 ಹೊಸ ವರ್ಷದ ಹೊಸತನದಿಂದ ಹೇಗೆ ಗ್ರಹಾನುಕೂಲ, ರಾಶ್ಯಾನುಕೂಲ, ವರ್ಷಾನುಕೂಲಗಳು ಹೇಗೆ ಇದೆ ಅಂತಂತ ಮುಂದುವರಿಸ್ತಾ, ಆರಂಭದಲ್ಲಿ ಜನವರಿಯ ಒಂದು ಗ್ರಹಚಾರ ಅಥವಾ ಗೋಚಾರ ವಿಶೇಷವನ್ನು ನೋಡೋದಾದರೆ ಧನುರ್ಮಾಸದಲ್ಲಿ ಮುಂದುವರಿತದೆ. 14ನೇ ತಾರೀಕು ನಂತರ ನಮಗೆ ಮಕರ ಮಾಸವೂ ಕೂಡ ಸಿಗ್ತಕ್ಕಂತಹ ತಿಂಗಳಲ್ಲಿ ಮುಂದುವರಿತದೆ. ರವಿಯು ಧನುರ್ ರಾಶಿಯಲ್ಲಿ ಬುಧನನ್ನು, ಕುಜನನ್ನು ಮತ್ತು ಶುಕ್ರನನ್ನು ಒಳಗೊಂಡು ಪ್ರಾತಃ ಕಾಲ 1ನೇ ತಾರೀಕು ಜನವರಿಯಲ್ಲಿ ಧನುರ್ ಲಗ್ನದಿಂದಲೇ ಶುರು ಆಗ್ತಕ್ಕಂತಹ ಮೊದಲನೇ ದಿನ 1/1/2026 ಈ ರೀತಿಯ ಒಂದು ನಂಬರ್ ಮೇಳವೂ ಕೂಡ ತುಂಬ ಚೆನ್ನಾಗಿದೆ. 12 ಸಂಖ್ಯೆ, ಅದನ್ನು ಮತ್ತೆ ಕೂಡಿಸಿದರೆ 3ನ ಸಂಖ್ಯೆ ಬರ್ತದೆ. 3 ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಕ್ರಮಸ್ಥಾನ ಅಂತಂತ. ಹಾಗಾಗಿ ವಿಕ್ರಮಸ್ಥಾನದಲ್ಲೇ ಗುರುವಿನ ಅನುಕೂಲ ಇತ್ಯಾದಿಗಳನ್ನೆಲ್ಲ ನಾವು ನೋಡಬಹುದು. ಜನವರಿಯ ತಿಂಗಳು ಇಂಗ್ಲಿಷ್ ಕ್ಯಾಲೆಂಡರ್ನ ತಿಂಗಳಾದರೂ ಕೂಡ ನಮಗೆ ಜನವರಿಯಲ್ಲೇ ಮಕರ ಮಾಸ ಅಥವಾ ಉತ್ತರಾಯಣ ಆರಂಭ ಆಗ್ತಕ್ಕಂಥದ್ದು. ನಿಜವಾದ ಅರ್ಥದಲ್ಲಿ ಉತ್ತರಾಯಣದಿಂದಲೇ ಹೊಸ ವರ್ಷ ಶುರು. ಹಾಗಾಗಿ ಜನವರಿಯು ತಾತ್ವಿಕವಾಗಿಯೂ ಅಥವಾ ಜ್ಯೋತಿಷ್ಯಾತ್ಮಕವಾಗಿಯೂ ಕೂಡ ಜನವರಿಯು ಒಂದು ಹೊಸ ವರ್ಷವೇ. ಆಂಗ್ಲ ವರ್ಷ ವ್ಯಾವಹಾರಿಕವಾಗಿರ್ತಕ್ಕಂಥ ವರ್ಷವೂ ಕೂಡ ಹೊಸ ವರ್ಷವೇ. ಅದು 1ನೇ ತಾರೀಕು ಶುರು ಆಗ್ತಕ್ಕಂಥದ್ದು. ಇದು ತಿಂಗಳ ಮಧ್ಯದಲ್ಲಿ ಶುರು ಆಗ್ತಕ್ಕಂಥದ್ದು. ಇದರ ಮಾಸದಲ್ಲಿ ಇದ್ದೇವೆ. ಈ ಚತುರ್ಗ್ರಹ ಯೋಗದ ಒಂದು ಲಕ್ಷಣ ಏನು ಅಂತಂದರೆ ಅರ್ಧ ಶುಭ, ಅರ್ಧ ಅಶುಭ. ಬಹಳ ಶುಭ ಅಂತಂತಂದರೆ ಆಡಳಿತ ವರ್ಗ. ಧನುರ್ ರಾಶಿ ಆದ್ದರಿಂದ ದೇವರು, ದೇವತೆಗಳು, ದೇವತಾ ಕೆಲಸಗಳನ್ನು ಮಾಡ್ತಕ್ಕಂಥವರು, ವಿಜ್ಞಾನಿಗಳು, ಬೋಧಕರು, ಪ್ರೊಫೆಸರ್ಗಳು, ವಿದ್ಯಾಸಂಸ್ಥೆಗಳನ್ನು ನಡೆಸ್ತಕ್ಕಂಥವರು, ಧರ್ಮಕ್ಷೇತ್ರಗಳನ್ನು ನಡೆಸ್ತಕ್ಕಂಥವರು, ರಾಜರು, ಕ್ಷತ್ರಿಯ ಗುಣದಿಂದ ಇರತಕ್ಕಂತಹ ಜನರಿಗೆ ಈ ಎಲ್ಲದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಧನುರ್ ರಾಶಿ. ಆ ಧನುರ್ ರಾಶಿಯಲ್ಲಿ ರವಿಯ ಸಂಚಾರದಲ್ಲಿ ಚತುರ್ಗ್ರಹ ಯೋಗ ಯುಕ್ತವಾಗಿರ್ತಕ್ಕಂತಹ ದಿನದಿಂದ ಶುರು ಆಗ್ತಾ ಇರ್ತಕ್ಕಂಥದ್ದು ನಾನು ಆಗಲೇ ಹೇಳಿದ್ದೇನೆ. ಗುರುವಿನ ನೇರ ಪೂರ್ಣ ದೃಷ್ಟಿ ಉಂಟು 1ನೇ ತಾರೀಕಿಗೆ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ, ಹಣಕಾಸಿನ ಒಂದು ಹೂಡಿಕೆಯಲ್ಲಿ ವಿಸ್ತಾರ ಆಗ್ತಕ್ಕಂಥದ್ದು, ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರ ಒಂದು ಕಾಂಪಿಟೆನ್ಸ್ ಅಂತ ಏನು ಹೇಳ್ತೀವಿ, ಸಾಮರ್ಥ್ಯ ಅನ್ನೋದೇನು ಹೇಳ್ತೀವಿ, ಅದು ಹೆಚ್ಚಾಗ್ತಕ್ಕಂಥದ್ದು. ಅವರಗಳ ಮಧ್ಯೆಯೇ ಜಿದ್ದು ಜಾಸ್ತಿ ಆಗ್ತಕ್ಕಂಥದ್ದು. ನಾನು ಮೇಲೋ, ನನ್ನ ಮಾತು ನಡಿಬೇಕು ಅಂತಕ್ಕಂಥ. ಅದು ಪೊಲೀಸ್ ಸ್ಟೇಷನಿನ ದೊಡ್ಡ ಅಧಿಕಾರಿಗಳಿಂದ ಇರಬಹುದು, ಪ್ರಧಾನಮಂತ್ರಿಗಳ ಆಫೀಸ್ನಲ್ಲಿರಬಹುದು, ಅಥವಾ ಅಮೆರಿಕ ಪ್ರೆಸಿಡೆಂಟ್ ಆಫೀಸ್ನಲ್ಲಿರಬಹುದು. ಇದು ಬದಲಾಗಲ್ಲ. ಈ ಜಿದ್ದು ಬೆಳೀತದೆ. ಅವರಿಗೆ ಅಧಿಕಾರ ಪ್ರಾಪ್ತಿಯೂ ಜಾಸ್ತಿ ಆಗ್ತದೆ, ಸಾಮರ್ಥ್ಯವೂ ಜಾಸ್ತಿ ಆಗ್ತಕ್ಕಂತಹ ಚತುರ್ಗ್ರಹ ಯೋಗ. ಮತ್ತು ಇನ್ನೊಬ್ಬರನ್ನು ಕಡಿಮೆ ಮಾಡಿ, ಅಂದರೆ ಜಿದ್ದು ಅಂತಂತಂದರೆ ನನಗಿಂತ ನೀನು ಕಡಿಮೆ ಅಂತನ್ನೋದನ್ನು ನಾನು ನೀನು ಪ್ರೂವ್ ಮಾಡಿದಾಗ ಜಿದ್ದಾಗ್ತದೆ. ಅದನ್ನು ನೀನೂ ಮಾಡಪ್ಪ, ನಾನೂ ಮಾಡ್ತೀನಿ, ಇಬ್ಬರು ಒಟ್ಟಿಗೆ ಮಾಡೋಣ ಅಂದರೆ ಕೋಆಪ್ರೇಷನ್ ಆಗ್ತದೆ. ಸೊ ಈ ಕೋಆಪ್ರೇಷನ್ನಿಗೆ ಕೊರತೆ ಇರತಕ್ಕಂತಹ ಯೋಗ. ಆದರೆ ಅಟ್ ದ ಸೇಮ್ ಟೈಮ್ ಅಭಿವೃದ್ಧಿ, ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿ, ರುಜುವಾತು ಮಾಡಿ ಮುಂದೆ ಹೋಗಬೇಕು ಅಂತಕ್ಕಂತಹ ಆಸಕ್ತಿ ಈ ಆಡಳಿತ ವರ್ಗಕ್ಕೆ, ಜ್ಞಾನಿಗಳ ಜ್ಞಾನ ಮತ್ತು ತಂತ್ರಜ್ಞಾನ, ವಿಜ್ಞಾನದಲ್ಲಿ ಇರತಕ್ಕಂತಹ ಜನರಿಗೆ, ಬೋಧಕ ವೃತ್ತಿ ಇತ್ಯಾದಿಗಳೆಲ್ಲ ನಾನು
ಹೇಳಿದ್ದೀನಿ. ಇದು 50% ಒಳ್ಳೆಯ ಒಂದು ಭಾವ. ಇನ್ನು 50% ಕುಜನು ರವಿಯನ್ನು ಶುಕ್ರನನ್ನು ಬೆರೆತಾಗ ಬುಧನಿಗೂ ಬಲ ಇಲ್ಲದೇ ಇರುವ ಕಾರಣ ಧರ್ಮದ್ವೇಷಗಳು ಉಂಟಾಗ್ತಕ್ಕಂಥದ್ದು. ಮತ್ತು ಅದಕ್ಕೆ ಶಾಸ್ತ್ರಕಾರರು ಏನು ಹೇಳ್ತಾರೆ, ಪರದಾರರತಚ್ಚೋರ ವಿಷಮಾಂಗೋ ದುರ್ಜನೋ ವಿಗತ ಸತ್ವ ಅಂತಂತ ಫಲವನ್ನು ಕೂಡ ಹೇಳ್ತಾರೆ. ಅಂದರೆ ಪರರ ಸ್ವತ್ತಿಗಾಗಿ, ಪರರ ವಸ್ತುವಿನ ಆಸೆಗಾಗಿ ಅದನ್ನು ಅಪಹಾರ ಮಾಡ್ತಕ್ಕಂಥದ್ದು, ಬಲವಂತವಾಗಿ ತನ್ನ ವಶ ಮಾಡ್ಕೊಳ್ತಕ್ಕಂಥದ್ದು, ಜಮೀನಿರ್ಬೋದು, ಸೈಟ್ ಇರ್ಬೋದು, ಸುಳ್ಳು ಹೇಳಿ ಡಾಕ್ಯುಮೆಂಟ್ ಮಾಡ್ಬೋದು, ಇನ್ನೊಬ್ಬರ ಹೆಣ್ಣುಮಕ್ಕಳಿರ್ಬೋದು, ಇನ್ನೊಬ್ಬರ ವ್ಯಕ್ತಿಗಳಿರ್ಬೋದು, ತನ್ನ ವಶವಾಗಿ ಮಾಡ್ಕೊಳ್ತಕ್ಕಂತಹ ದೋಷಗಳು ಅಂತಹ ದುರ್ಜನರು ಏನಿರ್ತಾರೆ ಸಮಾಜದಲ್ಲಿ, ಅವರ ಕಾಟ ಅಥವಾ ಅವರ ಉಪದ್ರವ ಜಾಸ್ತಿ ಆಗ್ತದೆ ಈ ಚತುರ್ಗ್ರಹ ಯೋಗದ ಅನುಕೂಲದಿಂದ. ಇನ್ನು ಅದು ಅನುಕೂಲವೂ ಹೌದು, ಅದು ಅನಾನುಕೂಲವೂ ಹೌದು. ಇದೇ ರೀತಿಯ ಚತುರ್ಗ್ರಹ ಯೋಗ 14 ಜನವರಿ 15, 16ನೇ ತಾರೀಕುವರೆಗೂ ಚಂದ್ರನೊಂದಿಗೆ ಒಡಗೂಡಿರ್ತಕ್ಕಂತಹ ಇನ್ನೊಂದು ಪಂಚಗ್ರಹ ಯೋಗ ಆಗ್ತದೆ. ಅದು ಇದಕ್ಕಿಂತ ಬಲಿಷ್ಠವಾಗಿರ್ತಕ್ಕಂಥದ್ದು, ಚರರಾಶಿಯಲ್ಲಿ ಆಗ್ತಕ್ಕಂಥದ್ದು. ಹಾಗಾಗಿ ಇದಕ್ಕಿಂತ 1ನೇ ತಾರೀಕಿನ ಒಂದು ಆರಂಭ ಅರ್ಧ 50% ಒಳ್ಳೆಯದು, 50% ಸ್ವಲ್ಪ ದುಷ್ಟ ಜನರಿಗೆ ಏಳಿಗೆ ಅಥವಾ ಅವರ ಉಪದ್ರವ ಆಗ್ತಕ್ಕಂಥದ್ದೇನಿದೆ ಇದನ್ನು ಕಂಟ್ರೋಲ್ಗೆ ತರಬಹುದು. 14ನೇ ತಾರೀಕು, 15, 16ನೇ ತಾರೀಕು ಉಂಟಾಗ್ತಕ್ಕಂಥ ಒಂದು ತ್ರಿಗ್ರಹ, ಚತುರ್ಗ್ರಹ, ಪಂಚಗ್ರಹ ಯೋಗ ಆ 3 ದಿನದಲ್ಲಿ ಉಂಟಾಗ್ತದೆ. ಅದು ಸ್ವಲ್ಪ ಹರಡ್ತದೆ, ಸ್ಪ್ರೆಡ್ ಆಗುತ್ತೆ. ಏನು, ಚೋರ ಬಾಧೆ, ಮಾಡಬಾರದ ಕೆಲಸಗಳನ್ನು ಮಾಡಿ ಅದಕ್ಕೆ ಆಡಳಿತ ವರ್ಗಕ್ಕೆ ತಲೆನೋವು ತರ್ತಕ್ಕಂಥದ್ದು, ಬಾರ್ಡರ್ ಸೆಕ್ಯೂರಿಟಿಗಳಲ್ಲಿ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದು ಅಲ್ಲಿ ಮಾರಣಗಳು, ಅದು ಯುದ್ಧಕ್ಕೆ ಪ್ರಚೋದನೆ, ವಿಷಪ್ರಾಶನಾದಿ ದೋಷಗಳು, ಈ ರೀತಿಯ ಅನೇಕ ದೋಷಗಳಿಗೆ ಈ ಪಂಚಗ್ರಹ ಯೋಗ, ಚತುರ್ಗ್ರಹ ಯೋಗ ಈ ಜನವರಿ ತಿಂಗಳಲ್ಲಿ ಗೋಚಾರ ವಿಷಯದಲ್ಲಿ ಆಗ್ತಕ್ಕಂತಹ ಒಂದು ಸಾಧ್ಯತೆ. ಧನುರ್ರಾಶಿಗಾದರೆ ಗುರುವಿನ ದೃಷ್ಟಿ ಉಂಟು, ಮಕರ ರಾಶಿಗೆ ಶುಭ ದೃಷ್ಟಿ ಇಲ್ಲ, ದ್ವಿತೀಯದಲ್ಲಿ ರಾಹು, ತೃತೀಯದಲ್ಲಿ ಶನಿ. ಸೊ 14ನೇ ತಾರೀಕು ನಂತರ ನಾನಾ ಉಪದ್ರವಗಳನ್ನು ಕಂಟ್ರೋಲ್ ಮಾಡೋದೇ ರಾಜಕೀಯ ಪಕ್ಷಗಳಿಗೆ, ಅಥವಾ ಒಂದು ಆಫೀಸ್ ಇರ್ಬೋದು, ಒಂದು ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟ್ ಇರ್ಬೋದು, ಒಂದು ರಾಜಕೀಯ ಪಕ್ಷ ಇರ್ಬೋದು, ಆಡಳಿತ ನಡೆಸ್ತಾ ಇರತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಅಮೆರಿಕ ಸರ್ಕಾರ ಇರ್ಬೋದು. 14ನೇ ತಾರೀಕು ಜನವರಿಯಿಂದ ಅವರಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಟು ಮೇಂಟೈನ್ ದ ಲಾ ಆ್ಯಂಡ್ ಆರ್ಡರ್ ವಿತಿನ್ ದ ಆಫೀಸಸ್ ಆ್ಯಂಡ್ ದ ಸೊಸೈಟಿ. ಸಮಾಜದಲ್ಲೂ ಕೂಡ ಮತ್ತು ಅವರ ಆಫೀಸ್ಗಳನ್ನು ಕೂಡ ಒಂದು ವ್ಯವಸ್ಥೆಯಲ್ಲಿ ತಗೊಂಡು ಹೋಗಬೇಕು ಅನ್ನೋದಕ್ಕೆ ಬಹಳ ಸಾಹಸವನ್ನು ಪಡ್ತಕ್ಕಂಥದ್ದು ಆಗ್ತದೆ. ದುಷ್ಟ ಜನರನ್ನು ನಿಗ್ರಹ ಮಾಡ್ತಕ್ಕಂತಹ ಕೆಲಸ ಸಜ್ಜನರದ್ದು ಮತ್ತು ಸಾಮರ್ಥ್ಯ ಇರತಕ್ಕಂಥವರು, ಆಡಳಿತ ವರ್ಗದ ಅವ್ರ ಕರ್ತವ್ಯನೇ ಅದು. ಆದರೆ ಅದೇ ಒಂದು ಕೆಲಸ ಆಗೋದ್ರೆ ಬೇರೆ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತದೆ, ಬೇರೆ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ. ಈ ರೀತಿಯ ಒತ್ತಡಗಳು ಅಧಿಕಾರ ವರ್ಗದಲ್ಲಿ, ಅಧಿಕಾರದಲ್ಲಿ ಇರತಕ್ಕಂತಹ ಸರ್ಕಾರದ ಮೇಲೆ ಅನೇಕ ದೋಷಗಳು ಬರ್ತದೆ ಅಥವಾ ಭಾರ ಬರ್ತದೆ. ಹಾಗಾಗಿ ಮಹಾಕ್ಷೇತ್ರಗಳಲ್ಲಿ ನಂಜುಂಡೇಶ್ವರನ ಕ್ಷೇತ್ರ, ಚಾಮುಂಡೇಶ್ವರಿಯ ಕ್ಷೇತ್ರ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿ ಮಹಾಕ್ಷೇತ್ರಗಳಿವೆಲ್ಲ, ಗೋಕರ್ಣ, ಇಂತಹ ಮಹಾಕ್ಷೇತ್ರಗಳಲ್ಲಿ ಶತರುದ್ರೀಯ ಯಾಗವನ್ನು, ಶತಚಂಡಿ ಪಾರಾಯಣೆ ಸಹಿತ ಯಾಗಗಳನ್ನು, ನಾಗಶಾಂತಿಗಳನ್ನು ಮಾಡುವುದರಿಂದ ದುಷ್ಟ ನಿಗ್ರಹ ಆಗ್ತದೆ. ಹಾಗಾಗಿ ಸರ್ಕಾರದ ಅಥವಾ ದೇವಸ್ಥಾನಗಳ, ಧಾರ್ಮಿಕ ವ್ಯಕ್ತಿಗಳ, ಮುಖಂಡರ ಕೆಲಸ ಮಾತ್ರ ಈ ದೇವತಾ ಕೆಲಸಗಳದ್ದು ಅಲ್ಲ. ಸರ್ಕಾರವೂ ಕೂಡ, ಯಾಕಂದರೆ ಅದೃಷ್ಟವೋ ದುರಾದೃಷ್ಟವೋ ನಮ್ಮ ದೇಶದಲ್ಲಿ ಬಹುತೇಕ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಸರ್ಕಾರದ ವಶದಲ್ಲಿ ಇರತಕ್ಕಂಥದ್ದು. ಹಾಗಾದರೆ
ಸರ್ಕಾರದ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರದ ಜವಾಬ್ದಾರಿಯು ಕೂಡ ದೇವತಾ ಆರಾಧನೆಯನ್ನು, ಪ್ರಾಯಶ್ಚಿತ್ತ ಹೋಮಗಳನ್ನು, ರಕ್ಷಾ ಹೋಮ ಜಪ ತರ್ಪಣಾದಿಗಳು ಏನು ವೈದಿಕ ಪರಿಹಾರಗಳಿದೆ ಇದನ್ನು ಮಾಡ್ತಕ್ಕಂಥದ್ದು ಸರ್ಕಾರಗಳದ್ದು ಬಾಧ್ಯತೆ ಇರ್ತದೆ. ಆ ಬಾಧ್ಯತೆಯಿಂದ ಹಿಂದೆ ಬಿದ್ದಿರೋದ್ರಿಂದಲೇ ಅನೇಕ ರಾಜ್ಯಗಳಲ್ಲಿ, ಅನೇಕ ಪಕ್ಷಗಳಲ್ಲಿ ಎಡಬಿಡದ ಸಮಸ್ಯೆಗಳು ಉಂಟಾಗ್ತಾ ಇರತಕ್ಕಂಥದ್ದು. ಇದೊಂದು ಸೂಕ್ಷ್ಮ ವಿಷಯ. ಅಂದರೆ ಇಟ್ ಈಸ್ ಎ ಎವ್ರಿಡೇ ಫ್ಯಾಕ್ಟ್. ಅದು ಯಾರೂ ಅದರ ಕಡೆ ಗಮನ ಹಾಕ್ತಾ ಇಲ್ಲ. ನಾವು ಯಾವುದಾದ್ರೂ ಒಂದು ಪ್ರಧಾನ ದೋಷ ಇದೆ, ಇಂತಹ ಒಂದು ಯಾಗವನ್ನು, ಇಂಥ ಒಂದು ರಕ್ಷೆಯನ್ನು, ಪ್ರಾಯಶ್ಚಿತ್ತವನ್ನು ಮಾಡಿ ಅಂದರೆ ಯಾರು ಮಾಡೋದು? ಸರ್ಕಾರವು ಮಾಡಬೇಕು. ಸರ್ಕಾರವು ಆ ಆಡಳಿತ ಮಂಡಳಿಗೆ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು, ಖರ್ಚನ್ನು, ವ್ಯವಸ್ಥೆಯನ್ನು ನೀವು ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ, ಜನರಿಗೆ, ಸಮಾಜಕ್ಕೆ, ದೇವಸ್ಥಾನಕ್ಕೆ, ಈ ದುಷ್ಟರ ಉಪಟಳಗಳು ಇತ್ಯಾದಿಗಳು ಕಡಿಮೆ ಆಗ್ತದೆ, ಅಥವಾ ಅದರಿಂದ ಹೆಚ್ಚು ದೋಷಗಳು ಬರದೇ ಇರುವಂತೆ ದೇವತಾ ರಕ್ಷೆಯು ಸಿಗ್ತದೆ ಅಂತಕ್ಕಂತಹ ಒಂದು ಸಂಕಲ್ಪದಿಂದ ಇದನ್ನೆಲ್ಲ ಮಾಡಿಕೊಳ್ತಾ ಹೋಗಬೇಕು. ಇಷ್ಟು ಗೋಚಾರದ ಜನವರಿ ರಾಶಿಯ ಗೋಚಾರದ ವಿಷಯವಾಗಿತ್ತು. ಇನ್ನು ಮೇಷಾದಿ ದ್ವಾದಶ ರಾಶಿಗಳ ವಿಷಯದಲ್ಲಿ ಆರಂಭದಲ್ಲಿ ರಾಶಿಫಲ. ಮೇಷರಾಶಿ ವ್ಯಾವಹಾರಿಕವಾಗಿ ಲಾಭ ತಂದುಕೊಡ್ತಕ್ಕಂತಹ ವರ್ಷ ಇದು ನಿಮಗೆ. ಗುರುಬಲ ಅರ್ಧ ವರ್ಷ ಇರೋದಿಲ್ಲ, ಆದರೂ ಕೂಡ ಗುರುವಿನ ಅನುಕೂಲ ಮೇಷರಾಶಿಗೆ ಇರ್ತಕ್ಕಂತಹ ವರ್ಷ. ಇದೊಂದು ವಿಚಿತ್ರ ವಿಷಯ ನಾನು ನಿಮಗೆ ಹೇಳ್ತಾ ಇರೋದು. ಗುರುಬಲ ಇಲ್ಲ ಅಂತೀರಿ, ಆದರೂ ಗುರುವಿನ ಅನುಗ್ರಹ ನಿಮಗಿರ್ತದೆ ಅಂತಂದರೆ, ಈ ವರ್ಷ ಗುರುವು ಮಿಥುನ ರಾಶಿ ಮತ್ತು ಕರ್ಕ ರಾಶಿ, ವರ್ಷದ ಕೊನೆಗೆ ಡಿಸೆಂಬರಿಂದ ಕೊನೆಗೆ ಸಿಂಹರಾಶಿಗೆ ಹೋಗಿ ಪುನಃ ಅತಿಚಾರವಾಗಿ ಪುನಃ ಕರ್ಕ ರಾಶಿಗೆ ಬರ್ತಕ್ಕಂತಹ ಒಂದು ಯೋಗದ ಅಪರೂಪದ ವರ್ಷದಲ್ಲಿ ಇದ್ದೀರಿ. ಮೇಷರಾಶಿಗೆ ಇದು ಅತ್ಯಂತ ಶುಭವಾಗಿರ್ತಕ್ಕಂತಹ ಗುರುವಿನ ಅನುಕೂಲ ತರ್ತಕ್ಕಂಥದ್ದು ಒಂದನೇ ಕಾರಣ. ಎರಡನೇ ಕಾರಣ, ಮಿಥುನ ರಾಶಿಯಲ್ಲಿ ಇರಬೇಕಾದರೆ ಕುಂಭರಾಶಿಯನ್ನು ನೋಡುವುದು ಮತ್ತು ನಿಮ್ಮ ಭಾಗ್ಯಸ್ಥಾನವಾಗಿರ್ತಕ್ಕಂತಹ 9ನೇ ಮನೆಯನ್ನು ನೋಡ್ತಕ್ಕಂಥದ್ದು, ಮತ್ತು ಕರ್ಕ ರಾಶಿಗೆ ಬಂದಾಗ ನಿಮ್ಮ ಕರ್ಮಸ್ಥಾನವನ್ನು ನೋಡ್ತಕ್ಕಂಥದ್ದು ಮತ್ತು ನಿಮ್ಮ ವ್ಯಯ ಸ್ವಕ್ಷೇತ್ರ ಶನಿಯ ಪಾಪನ ಮೇಲೆ ದೃಷ್ಟಿ, ಗುರುವಿನ ದೃಷ್ಟಿ ಬರ್ತಕ್ಕಂಥದ್ದು, ಅದು ಕೂಡ ಒಳ್ಳೆಯ ಸತ್ಫಲಗಳನ್ನು ತರ್ತಕ್ಕಂಥದ್ದು. ನೀವು ಏನು ಅಂದುಕೊಂಡಿದ್ದೀರೋ ಅದು ನೆರವೇರ್ತದೆ ಈ ವರ್ಷ. ಮತ್ತು ನೀವು ಅಂದುಕೊಳ್ಳದೇ ಇರೋದಕ್ಕಿಂತ ಒಳ್ಳೆಯ ಕೆಲವೊಂದು ಸಾಂಗತ್ಯ ಸಿಗ್ತದೆ, ಆದಾಯ ಬೆಳವಣಿಗೆ ಆಗ್ತದೆ, ಕುಟುಂಬ ವರ್ಗ ಸಂತೋಷ ಪಡ್ತಕ್ಕಂತಹ ವರ್ಷ ಇತ್ಯಾದಿಗಳನ್ನು ಈ 2 ಬಗೆಯ ಅಥವಾ 2-3 ಬಗೆಯ ಗುರುವಿನ ವಿಷಯದಲ್ಲಿ ಏನು ಹೇಳಿದ್ದೀನಿ ಈ ವರ್ಷ, ಈ ಜನವರಿಯಲ್ಲಿ ಅದರ ಒಂದು ಆರಂಭ ಆಗ್ತಕ್ಕಂಥ ಒಂದು ಸಮಯ. ಇಂತಹ ತಿಂಗಳಲ್ಲಿ ಓವರಾಲ್ ವರ್ಷ ಹೀಗಿರ್ತದೆ ಅಂತಂತಾನೂ ಹೇಳ್ಬೋದು. ಬರೀ ಜನವರಿಗೆ ಮಾತ್ರ ಈ ವಿಷಯ ಅಂತಂತಲ್ಲ. ಸೊ ಇನ್ ಪರ್ಟಿಕ್ಯುಲರ್ಲಿ ಜನವರಿಯ ವಿಷಯ ಆದ್ದರಿಂದ ಧರ್ಮಾಸಕ್ತಿಗಳು ಮತ್ತು ಸಂಚಾರಗಳು, ಕೆಲಸ ಕಾರ್ಯದಿಂದ ಸಂಚಾರ ಹೆಚ್ಚಾಗ್ತದೆ. ಸ್ವಲ್ಪ ನಾನಾ ಬಗೆಯ ಅನ್ಯರ ಕೆಲಸಗಳಿಗೋಸ್ಕರ ಓಡಾಡ್ತಕ್ಕಂತಹ ಕೆಲವು ಪ್ರಮೇಯಗಳು, ಪ್ರಸಂಗಗಳು ಬರ್ತದೆ. ನಿಮಗೇನು ತೊಂದರೆ ಏನಾಗೋದಿಲ್ಲ, ಆದರೂ ಅದರಿಂದ ಆಯಾಸ, ಸ್ವಲ್ಪ ಖರ್ಚುಗಳು ಬೆಳಿಬಹುದು. ಅದರಿಂದ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಿದೆ. ಫೆಬ್ರವರಿ ಮಾರ್ಚ್ವರೆಗೂ ಈ ಒಂದು ಒತ್ತಡ ಇರ್ತದೆ, ಅಂದರೆ ಸ್ವಲ್ಪ ನಿಧಾನ ಆಗ್ತದೆ ಅಷ್ಟೇ, ಆಯಿತಾ. ಹಾಗಾಗಿ ಗುರುವಿನ ಅನುಕೂಲ ಇಲ್ಲದೇ ಇದ್ದರೂ ಕೂಡ ನಿಮಗೆ ಏಳಿಗೆಯ ವರ್ಷ ಇದು. ಜನವರಿ ಆದ್ದರಿಂದ, ಹೊಸ ವರ್ಷ ಆದ್ದರಿಂದ, ಜನವರಿ ಮಾತ್ರ ಆದ್ದರಿಂದ ಸ್ವಲ್ಪ ನಿಧಾನ ಆಗ್ತದೆ. ತಾಳ್ಮೆಯಿಂದ ನೀವು
ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟೇಶ್ವರ ದೇವರ ದರ್ಶನ, ತುಳಸಿ ಸಮರ್ಪಣೆ, 10 ಪ್ರದಕ್ಷಿಣೆ, ದೀರ್ಘದಂಡ ನಮಸ್ಕಾರ ಇಂಥದ್ದನ್ನು ನೀವು ಮಾಡ್ತಾ ಹೋಗಬೇಕು, ಒಳ್ಳೆಯದಾಗ್ತದೆ. ವೃಷಭ ರಾಶಿ ಅತ್ಯುತ್ತಮವಾಗಿರ್ತಕ್ಕಂತಹ ತಿಂಗಳು. ಗುರುವಿನ ವಿಷಯದಲ್ಲಿ, ಶನಿಯ ವಿಷಯದಲ್ಲಿ ಒಬ್ಬರು ಹಣವನ್ನು ಕೊಡ್ತಾರೆ, ಇನ್ನೊಬ್ಬರು ಹಣವನ್ನು ಬೆಳೆಸ್ತಾರೆ. ಅದು ಕಾಮನ್ ಇದ್ದೇ ಇದೆ. ಆದರೆ ಒಬ್ಬರು ಹಣವನ್ನು ಬೆಳೆಸ್ತಾರೆ ವ್ಯವಹಾರವನ್ನು, ಇನ್ನೊಬ್ಬರು ಹಣವನ್ನು ಗಳಿಸ್ತಾರೆ. ಒಬ್ಬರು ಬೆಳೆಸ್ತಾರೆ, ಒಬ್ಬರು ಗಳಿಸ್ತಾರೆ ಅಂದರೆ ಖರ್ಚು ಮಾಡೋರು ಒಬ್ಬರು ಬೇಕಲ್ಲ ಮಧ್ಯ. ಅದಕ್ಕೆ ತೊಂದರೆ ಇರತಕ್ಕಂತಹ ಒಂದು ತಿಂಗಳು ಇದಾಗಿರುತ್ತೆ. ಯಾಕಂದರೆ ರಾಶ್ಯಾಧಿಪತಿಯು ಬಲವಿಲ್ಲದೆ 8ನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಯುಕ್ತನಾಗಿ ಅದಕ್ಕೆ ನಾನಾ ಬಗೆಯ ಕೌಟುಂಬಿಕವಾಗಿರ್ತಕ್ಕಂತಹ ಅಥವಾ ಹೆಂಡತಿ, ಮಕ್ಕಳು, ಸ್ತ್ರೀಯರು, ಇಂಥ ಯಾರೂ ಇರಬಹುದು, ಅಂಥ ತಾಯಿ, ತಂಗಿ, ಗೆಳತಿಯರು, ಇಂಥ ವಿಷಯದಲ್ಲಿ ನಾನಾ ಬಗೆಯ ಖರ್ಚುಗಳನ್ನು, ಬೇಡದ ವ್ಯರ್ಥವಾಗಿರ್ತಕ್ಕಂಥ ಖರ್ಚುಗಳಿಗೆ ಕಾರಣವಾಗ್ತಕ್ಕಂಥದ್ದು. ನೋಡಿ ಎಷ್ಟು ವಿಚಿತ್ರವಾಗಿದೆ. ಏಕಾದಶದಲ್ಲಿ ಶನಿ, ಆಗಲೇ ಹೇಳಿದಂತೆ ಒಬ್ಬನು ಬೆಳೆಸುವನು, ದ್ವಿತೀಯದಲ್ಲಿ ಗುರು, ಇನ್ನೊಬ್ಬ ಕೊಡುವವನು. ಶನಿಯ ದೋಷವಿಲ್ಲ, ಗುರುವ ದೋಷವಿಲ್ಲ. ನೀವು ಒಂದು ಕಡೆ ಬೆಳೀತಾ ಇದೆ, ಒಂದು ಕಡೆ ಗಳಿಸ್ತಾ ಇದೆ. ಆದರೆ ಖರ್ಚು ಮಾಡೋರೊಬ್ಬರು ಬೇಕಲ್ಲ. ಹಾಗೆ ಯಾವುದನ್ನು ಕೂಡ ಕಾಲವು ಬ್ಯಾಲೆನ್ಸ್ ಮಾಡದೆ ಬಿಡೋದಿಲ್ಲ ಅನ್ನೋಕ್ಕೆ ಇದು ವೃಷಭ ರಾಶಿಯ ಜನವರಿ ತಿಂಗಳ ಒಂದು ಅನುಕೂಲ ಹೀಗಿದೆ ಅಂತ ತಿಳ್ಕೊಳ್ಬೇಕು. ರುದ್ರಾಭಿಷೇಕ, ಈಶ್ವರನ ತುಪ್ಪದ ದೀಪ ಸೇವೆ, ಪ್ರದಕ್ಷಿಣ ನಮಸ್ಕಾರಾದಿ, ನಮಃ ಶಿವಾಯ ಪಂಚಾಕ್ಷರ ಜಪ, ಈ ರೀತಿಯ ಈಶ್ವರ ಸೇವೆಗಳನ್ನು ವಿಶೇಷವಾಗಿ ಮಾಡಿಕೊಂಡು ಮುಂದುವರಿಯಿರಿ, ಒಳ್ಳೆಯದಾಗಲಿ. ಮಿಥುನ ರಾಶಿ, ಜನವರಿಯ ಮಿಥುನ ರಾಶಿಗೆ ಉದ್ಯೋಗದಲ್ಲಿ ಪ್ರಗತಿ, ಧಾರ್ಮಿಕವಾಗಿರ್ತಕ್ಕಂಥ ಆಸಕ್ತಿ ಬೆಳೀತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ಪ್ರಯತ್ನ ಇರ್ತದೆ, ಸ್ವಲ್ಪ ನಿಧಾನ ಆಗ್ತದೆ. ಜನ್ಮ ಗುರುವಿನ ಅನುಕೂಲವೂ ಹೌದು, ಅನಾನುಕೂಲವೂ ಹೌದು. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕೆಲಸ ಆಗ್ತದೆ, ಸ್ವಲ್ಪ ನಿಧಾನ ಆಗಿ ಮುಂದುವರಿತದೆ. ಈ ರೀತಿಯ ಒಂದು ಫಲವನ್ನು ಹೇಳಬೇಕು. ರಾಶಿಯಲ್ಲೇ ಗುರುವು ಇದ್ದು ವಕ್ರಿಯಾಗಿ ನಡೀತಾ ಇರೋದರಿಂದ ಅನೇಕ ಆಕಾಂಕ್ಷೆಗಳು ಬೆಳೀತದೆ, ಅನೇಕ ಸಾಧ್ಯತೆಗಳು. ಯಾಕಂದರೆ ಕೆಲಸ ಪೂರೈಸಿಬಿಟ್ರೆ, ಎಲ್ಲ ಕೆಲಸವೂ ಬೇಗ ಬೇಗ ಪೂರೈಸ್ತಾ ಇದ್ದರೆ ಏನು ಚಾಲೆಂಜಸ್ ಇರಲ್ಲ ಜೀವನದಲ್ಲಿ. ಒಂದು 4 ಕೆಲಸ ನಡಿಬೇಕು, 1-2 ಕೆಲಸ ಸ್ಲೋ ಆಗಬೇಕು, 1 ಕೆಲಸ 2 ಕೆಲಸ ಆಗಬೇಕು. ಆವಾಗಲೇ ಜೀವನಕ್ಕೆ ಒಂದು ಬ್ಯಾಲೆನ್ಸ್ ಬರ್ತದೆ. ಎಲ್ಲ ಕೆಲಸವೂ ನಾವು ಅಂದುಕೊಂಡಂತೆ ಎಲ್ಲ ಮುಗಿದು ಹೋಗಿಬಿಟ್ರೆ ಲೈಫ್ ವಿಲ್ ಬಿಕಮ್ ಟೇಸ್ಟ್ಲೆಸ್. ಲೈಫ್ ಇಂಟ್ರೆಸ್ಟಿಂಗಾಗಿರುವುದೇ ಒಂದು ಅದರದ್ದೇ ಆಗಿರ್ತಕ್ಕಂಥ ಒಂದು ತೀವ್ರ, ಮಧ್ಯಮ ಮತ್ತು ನಿಧಾನ, ಶನ್ನೈರಪಿ ಅಂತ ಇದು ಇರೋದ್ರಿಂದಲೇ ಲೈಫು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಅಂತಹ ವರ್ಷದಲ್ಲೂ ಇದ್ದೀವಿ. ಅಂತಹ ಗ್ರಹಚಾರವೂ ಮಿಥುನ ರಾಶಿಯವರಿಗಿದೆ. ಸ್ವಲ್ಪ ನಿಧಾನ ಆಗ್ತದೆ ಶುಭ ಕಾರ್ಯಗಳಿಗೆ, ಹಣಕಾಸು ವಿಷಯದಲ್ಲಿ ಅಥವಾ ಸಂಬಂಧಗಳ ವಿಷಯದಲ್ಲಿ, ಮದುವೆ, ಮಕ್ಕಳು ಇತ್ಯಾದಿ ಅಪೇಕ್ಷೆಗಳಲ್ಲಿ. ಆದರೆ ಆಗುತ್ತೆ, ಅಭೀಷ್ಟಗಳು ನೆರವೇರ್ತಕ್ಕಂತಹ ತಿಂಗಳಲ್ಲಿ ಇದ್ದೀವಿ. ಧಾರ್ಮಿಕವಾಗಿರ್ತಕ್ಕಂತಹ ಆಸಕ್ತಿಗಳು ಬೆಳೀತದೆ. ಧರ್ಮಗುರುಗಳನ್ನು, ಸಾಧು ಸಂತರನ್ನು, ಅವರ ದರ್ಶನವನ್ನು ಮಾಡ್ತಕ್ಕಂಥ ಅಪೇಕ್ಷೆ, ಆಗೋದು ಬಿಡೋದು ಬೇರೆ ವಿಷಯ, ಅಪೇಕ್ಷೆ ಬೆಳೀತದೆ. ಈ ರೀತಿಯ ಶುಭ ಫಲವೂ ಕೂಡ ಇದೆ. ಶ್ರೀ ನರಸಿಂಹದೇವರ ಸೇವೆಯನ್ನು, ಗ್ರಹಾರಿಷ್ಟಗಳು 7ನೇ ಮನೆಯಲ್ಲಿ 8ನೇ ಮನೆಯಲ್ಲಿ 2 ತಿಂಗಳು ಇರ್ತದೆ. ಧನುರ್ ಮತ್ತು ಮಕರ ರಾಶಿಯಲ್ಲಿ ನರಸಿಂಹದೇವರ ಒಂದು ದರ್ಶನ, ನಾಮಸ್ಮರಣೆ, ದೀಪದ ದೀಪ ಇಟ್ಟು ನಾವು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇದೆಲ್ಲ ಗ್ರಹಾರಿಷ್ಟವೂ ನಿವಾರಣೆ ಆಗ್ತದೆ, ಪುಣ್ಯ ಸಂಪಾದನೆ ಆಗ್ತದೆ. ಭಗವಂತನ ನಾಮ ಎಷ್ಟು ಸ್ಮರಣೆ ಮಾಡ್ತೀವೋ ಅಷ್ಟು ಪಾಪ ದೂರರಾಗ್ತೇವೆ. ಪಾಪ ದೂರವಾಗುವುದು ಒಂದು ವಿಷಯ. ಆದರೆ
ನಾವು ಎಣಿಸಲಿಕ್ಕೆ ಆಗದೇ ಇರೋಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಎಲೆ ಮನ ಮುರಾರಿಯನೆ ಕೊಂಡಾಡು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತಂತ ಶಂಕರಾಚಾರ್ಯರು ಏನು ಹೇಳ್ತಾರೆ. ಹಾಗೆ ನಾಮಸ್ಮರಣೆಯನ್ನು ಹೆಚ್ಚು ಮಾಡಿ ಮಿಥುನ ರಾಶಿಯವರು. ಸಪ್ತಮ ಅಷ್ಟಮ ಅಂತಂತಂದರೆ ಶುಭ ಕಾರ್ಯಗಳಿಗೆ ತಡೆ, ಅನಾರೋಗ್ಯ ಸಂಭವ ಸಾಧ್ಯತೆ, ಇದನ್ನೆಲ್ಲ ನಾವು ದಾಟಬೇಕು. ನಿವಾರಣೆ ಮಾಡ್ತಕ್ಕಂಥವನು ಭಗವಂತ, ದಾಟುವವರು ನಾವು, ದಾಟಿಸುವವನು ಭಗವಂತ. ಹಾಗಾಗಿ ನಾಮಸ್ಮರಣೆ, ನರಸಿಂಹದೇವರ ಸೇವೆ ಇತ್ಯಾದಿಗಳನ್ನು ನೀವು ಅವಶ್ಯವಾಗಿ ಮಾಡಿಕೊಂಡು ಮುಂದೆ ಹೋಗಬೇಕು. ಕರ್ಕರಾಶಿಗೆ ನೂತನ ವರ್ಷದ ಬದಲಾವಣೆಗೆ ಒಂದು ರೀತಿಯ ದಿಢೀರ್ ಸಣ್ಣ ಪುಟ್ಟ ನಿರೀಕ್ಷೆಗಳು ಹೊಸ ವರ್ಷಕ್ಕೆ ಜನವರಿಗೆ ಈಡೇರ್ತದೆ. ದ್ವಿತೀಯಾಧಿಪತಿ ಷಷ್ಠದಲ್ಲಿ ಇದ್ದರೆ ವೀರ್ಯ ಮತ್ತು ಪರಾಕ್ರಮ ವೃದ್ಧಿ ಅಂತಂತ ಅರ್ಥ. ಹಾಗಾಗಿ ರವಿಯ ಅನುಕೂಲ ಬಹಳ ವಿಶೇಷವಾಗಿ ಇರತಕ್ಕಂತಹ ತಿಂಗಳು. ಮುಂದುವರಿಯಿರಿ. ಸ್ತ್ರೀಯರಿಗೆ, ಮಕ್ಕಳಿಗೆ, ಯುವಕರಿಗೆ, ಅಧಿಕಾರದಲ್ಲಿ ಇರತಕ್ಕಂತಹ ಸ್ತ್ರೀಯರಿಗೆ ಒಂದು ರೀತಿಯ ಏಳಿಗೆ, ಒಂದು ರೀತಿಯ ಬೆಟರ್ಮೆಂಟ್ ಆಗ್ತದೆ. ಆದರೂ ಸಂಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕು. ಹತ್ತುತ್ತಾ ಇಳಿತಾ ಸ್ವಲ್ಪ ಗಮನ ವಹಿಸಬೇಕು. ಮೆಟ್ಲಿರಲಿ, ಬಸ್ ಇರಲಿ, ಕಾರ್ ಇರಲಿ, ಟೂ ವೀಲರ್ಲಿರಲಿ, ಎಲ್ಲೆಲ್ಲಿ ಹತ್ತಬೇಕೋ ಎಲ್ಲೆಲ್ಲಿ ಇಳಿಬೇಕೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಅಪಾಯ ಆಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್. ಅಷ್ಟಮ ರಾಹು ಮತ್ತು ನವಮದಲ್ಲಿ ಶನಿಯ ಸಂಚಾರ ಮುಂದುವರಿತಕ್ಕಂತಹ ವರ್ಷ. ಇದು ಕೂಡ ಅನಾರೋಗ್ಯಕ್ಕೆ, ಸ್ವಾಸ್ಥ್ಯಕ್ಕೆ ತೊಂದರೆ ಇರತಕ್ಕಂಥದ್ದೇನೆ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಅಲ್ಲ, ಪೂರ್ತಿ ಗಮನ ಕೊಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸ್ತ್ರೀಯರಿಗೆ, ಮಕ್ಕಳಿಗೆ ಹೆಚ್ಚು ಇದು ಅಪ್ಲೈ ಆಗ್ತಕ್ಕಂಥದ್ದು. ಮನೋವಿಕಾರಗಳು ಬೆಳೀತಕ್ಕಂಥದ್ದು ಜಾಸ್ತಿ ಆಗ್ತದೆ. ಮಾನಸಿಕ ಚಿಂತೆಗಳು ಬೆಳೀತಕ್ಕಂಥ ವರ್ಷ ಮುಂದೆ ಇದೆ. ಆರಂಭದಲ್ಲಿ ರವಿಯ ಅನುಕೂಲ ಒಂದು ಬಿಟ್ಟು ಬೇರೆ ಯಾವ ಗ್ರಹರ ಅನುಕೂಲವೂ ಇಲ್ಲ ಅಂತಂತ ತಿಳ್ಕೊಳ್ಬೇಕು ಕರ್ಕರಾಶಿಯವರಿಗೆ ಜನವರಿಯಲ್ಲಿ. ಹಾಗಾಗಿ ಹರಿನಾಮ ಸ್ಮರಣೆ, ಹರೇ ಕೃಷ್ಣ ಮಂತ್ರ ಜಪ, ರಾಮತಾರಕ ಮಂತ್ರ ಜಪ, ಶಿವನಾಮ ಜಪ, ಈ ರೀತಿಯ ನಾಮಸ್ಮರಣೆಯ ಒಂದು ಸಾಧನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ. ದುರ್ಗಾದೇವಿಗೆ ಹಸಿರು ಪತ್ರೆಗಳು, ಕೆಂಪು ಹೂವುಗಳಿಂದ ಯಥಾಶಕ್ತಿ ಸಮರ್ಪಣೆ, ಅರ್ಚನೆ ಮಾಡಿಸಿ ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಅನೇಕ ದುರಿತಗಳ ನಿವಾರಣೆ ಆಗ್ತದೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ರಾಶೀಶನೇ ಪಂಚಮದಲ್ಲಿ ಇರತಕ್ಕಂಥದ್ದು. ಗುರುವಿನ ಅನುಕೂಲ ಆಲ್ರೆಡಿ ಇರತಕ್ಕಂತಹ ಒಂದು ಏಳಿಗೆ, ಬಹಳ ಒಳ್ಳೆಯ ಏಳಿಗೆ ಅದು. ರಾಶ್ಯಾಧಿಪತಿ ಪಂಚಮದಲ್ಲಿ ಅಥವಾ ಸಪ್ತಮದಲ್ಲಿ ಇದ್ದರೆ ಏನೇನು ಪ್ರಯತ್ನ ಮಾಡ್ತಾ ಇರ್ತೀವೋ, ಯಾವುದ್ಯಾವುದನ್ನು ನಾವು ನಿರೀಕ್ಷೆ ಮಾಡ್ತಿರ್ತೀವೋ ಅದು ಕೈಗೂಡ್ತದೆ ಅಂತಂತ. ಲಾಭದಲ್ಲಿ ಗುರು ಆಲ್ರೆಡಿ ಇದ್ದೇ ಇದ್ದಾನೆ ಮೇ ಕೊನೆವರೆಗೂ. ಸೊ ಧೈರ್ಯವಾಗಿ, ಸಿಂಹರಾಶಿಯವರು ಅಂದರೆ ಧೈರ್ಯ ಅಂತಂತಾನೆ, ಯಾವುದಕ್ಕೂ ಅವರು ಅಂಜೋದಿಲ್ಲ ಅಂತಂತ. ಮುಂದುವರಿಸ್ಕೊಂಡು ಹೋಗಿ ಶುಭ ಕಾರ್ಯಗಳಾಗಿರ್ತಕ್ಕಂತಹ ಏನು ಮುಂಜಿ, ಮದುವೆ, ಗೃಹ ಪ್ರವೇಶ ಇತ್ಯಾದಿಗಳೆಲ್ಲ ಸ್ವಲ್ಪ ಅದಕ್ಕೆ ನಿಮಗೆ ಅನುಕೂಲ ಇರುತ್ತೆ. ಆದರೆ ನಾನಾ ಬಗೆಯ ಅಡೆತಡೆಗಳು ಕುಟುಂಬದ ದಶೆಯಿಂದ ಇತ್ಯಾದಿಗಳಿಂದ ಬರಬಹುದು. ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿಕೊಳ್ಬೇಕು. ವೈಯಕ್ತಿಕವಾಗಿರ್ತಕ್ಕಂಥ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಫಲಾಫಲಗಳನ್ನು
ತಿಳ್ಕೊಳ್ಬೇಕು. ಮಾಸ ಭವಿಷ್ಯ ಅಂತಂದರೆ ಆಯಾ ರಾಶಿಗೆ ಓವರಾಲ್ ಹೀಗಿದೆ, ಇಷ್ಟು ಒಳ್ಳೆಯದು, ಇಷ್ಟು ಮಧ್ಯಮ ಅಂತಂತ ಇದೆ ಅಂತ. ಇನ್ ಪರ್ಟಿಕ್ಯುಲರ್ ಆಗಿ ನಿಮ್ಮ ದಶಾಭುಕ್ತಿಗಳನ್ನು, ನಿಮ್ಮ ಜಾತಕದ ಇತರೆ ಯೋಗಗಳನ್ನು ಕೂಡ ಹೊಂದಿಸಿಕೊಂಡು ನೋಡಿಕೊಳ್ಬೇಕು. ಸೂರ್ಯನ ಆರಾಧನೆಯನ್ನು ವಿಶೇಷವಾಗಿ ಮಾಡೋದು, ಸೂರ್ಯನ ಸ್ತೋತ್ರ, ಅಷ್ಟೋತ್ತರ, ಎಲ್ಲದಕ್ಕಿಂತ ಸುಲಭ ಅಷ್ಟೋತ್ತರ, ಸೂರ್ಯ ನಾಮಾವಳಿ, 12 ಬಗೆಯ ನಾಮಾವಳಿ, ರಾಮಚಂದ್ರನ ಅಷ್ಟೋತ್ತರ, ಇದೆಲ್ಲ ಸೂರ್ಯ ಭಗವಂತನ ಒಂದು ವಿಶೇಷ ಅನುಗ್ರಹ ಆಗ್ತದೆ. ಬೆಳಗ್ಗೆ 8 ಗಂಟೆ ಒಳಗಡೆ ಇರತಕ್ಕಂತಹ ಬಿಸಿಲಿನಲ್ಲಿ ಈ ಜಪವನ್ನು ಮಾಡೋದರಿಂದ ಗ್ರಹಾರಿಷ್ಟಗಳು ನಿವಾರಣೆ ಆಗ್ತದೆ. ಸಪ್ತಮಾಷ್ಟಮ ಪಾಪ ದೋಷಗಳು ನಿವಾರಣೆ ಆಗ್ತದೆ. ಯಾಕಂದರೆ ಅದರಲ್ಲಿ ಅಮೃತಕಿರಣೈಹಿ ಅಂದರೆ ಆ ಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ. ಮರ್ತ್ಯಂಚ ಅಂದರೆ ಬರೀ ಸಾವು ಮರಣಗಳ ಭೂಮಿ ಇದು. ಇಲ್ಲೇನು ಮೃತ್ಯು ಇಲ್ಲ, ಇಲ್ಲೇನು ಅಮೃತ ಇಲ್ಲ. ನಿನ್ನ ಕಿರಣಗಳಿಂದ ಈ ಭೂಮಿಯು ಅಮೃತವಾಗ್ತಾ ಇದೆ ಅಂತಕ್ಕಂಥದ್ದು ವೇದಗಳು ಹೇಳ್ತಾ ಇದೆ. ಸ್ವತಃ ಈ ಭೂಮಿಗೆ ಏನು ಕೊಡಲಿಕ್ಕೆ ಶಕ್ತಿ ಇಲ್ಲ. ಆ ಶಕ್ತಿಯು ಬರ್ತಕ್ಕಂಥದ್ದು ಹಿರಣ್ಯೇನ ಸವಿತಾ ರಥೇನ ದೇವೋ ಯಾನಿ ಭುವನಾವಿ ಪಶ್ಯನ್ ಅಂತ. ನಿಮ್ಮ ರಾಶ್ಯಾಧಿಪತಿಯ ಮಹಾಮಂತ್ರ ಇದು. ಹಾಗಾಗಿ ಸೂರ್ಯನಾರಾಯಣನನ್ನು, ಸೂರ್ಯ ಅಷ್ಟೋತ್ತರವನ್ನು, ರಾಮಚಂದ್ರ ದೇವರನ್ನು ವಿಶೇಷವಾಗಿ ಬಿಸಿಲಿನಲ್ಲಿ ಕುಳಿತುಕೊಂಡು ಜಪ ಮಾಡೋದು, ಅಧಿಕಾರ ಉಪದೇಶ ಇರ್ತಕ್ಕಂಥವರು ಗಾಯತ್ರಿ ಜಪವನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ಒಳ್ಳೆಯ ಸತ್ಫಲವನ್ನು ತಂದುಕೊಡ್ತದೆ. ಮುಂದುವರಿತಾ ಕನ್ಯಾರಾಶಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಅಧಿಕಾರಗಳಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು, ಅವಕಾಶಗಳು, ಕೆಲಸ ಅವಕಾಶಗಳು ತೆರೀತದೆ. ಸಾಧಾರಣವಾಗಿರ್ತಕ್ಕಂಥ ಕೆಲಸ ಆದರೂ ಕೂಡ ತಗೊಳ್ಳಿ, ಅದರಲ್ಲಿ ಮತ್ತೆ ಇನ್ನೇನೋ ದಾರಿ ಆಗುತ್ತೆ. ಕಾಯ್ತಾ ಕೂತ್ರೆ ಕೆಲಸ ಆಗಲ್ಲ. ಸಪ್ತಮದಲ್ಲಿ ಪಾಪಗ್ರಹ ಇದ್ದರೆ ಆಲಸ್ಯ ಬರ್ತದೆ, ಅಥವಾ ಏನೋ ಒಂದು ಮೂಢತೆ ಬರ್ತದೆ. ನಾಳೆ ಇದು ಬೇಡ, ಮತ್ತೆ ಮಾಡಿ, ಸಿಕ್ಕಿದ್ದನ್ನು ಬಿಟ್ಟು ಮತ್ತೆ ನಾಳೆ ಇನ್ನೇನು ಸಿಗುತ್ತೆ ಅಂತಂತ ನೋಡ್ತಕ್ಕಂಥವನು ಬುದ್ಧಿವಂತ ಅಲ್ಲ. ಸಿಕ್ಕಿದ್ದನ್ನು ಮಾಡ್ತಾ ಹೋಗಬೇಕು. ಮಾಡ್ತಾ ಮಾಡ್ತಾ ಇನ್ನೊಂದು ಏನೋ ಒಂದು ಅವಕಾಶ ಆಗ್ತದೆ. ಆ ರೀತಿಯ ಉದ್ಯೋಗ ಆಕಾಂಕ್ಷಿಗಳಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು. ಕರ್ಮದಲ್ಲಿ ಗುರು ಆಲ್ರೆಡಿ ಇದ್ದೇ ಇದ್ದಾನೆ. ರವಿಯು ಚತುರ್ಥದಲ್ಲಿ, ರಾಶ್ಯಾಧಿಪತಿಯು ಕೂಡ ಚತುರ್ಥದಲ್ಲಿ. ವ್ಯವಹಾರ ಬಿಸ್ನೆಸ್ಗಳು ಮಧ್ಯಮ ಮೀಡಿಯಮ್ ಸ್ಕೇಲಲ್ಲಿ ಮುಂದುವರ್ಕೊಂಡು ಹೋಗೋಕ್ಕೆ ಏನು ತೊಂದರೆ ಇಲ್ಲ. ಕನ್ಯಾ ರಾಶಿಯವರಿಗೆ ಗಣಪತಿ ದೇವರ ಪೂಜೆಯನ್ನು, ಸ್ತೋತ್ರವನ್ನು, 21 ಪ್ರದಕ್ಷಿಣೆ ನಮಸ್ಕಾರವನ್ನು ಭಕ್ತಿಯಿಂದ ದಿನ ಆಗದೆ ಹೋದರೂ ಪ್ರತಿ ಮಂಗಳವಾರ, ಪ್ರತಿ ಬುಧವಾರ, ವಾರಕ್ಕೆ 2 ದಿನ ನಾವು ಗಣಪತಿ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡೋದರಿಂದ ಬುಧನ ಅನುಕೂಲ, ವ್ಯಾಪಾರ ವ್ಯವಹಾರದಲ್ಲಿ ಇರತಕ್ಕಂತಹ ಅನುಕೂಲ, ಇದೆಲ್ಲವನ್ನು ನಾವು ಗಣಪತಿ ದೇವರ ಅನುಗ್ರಹದಿಂದ ಸಾಧನೆ ಮಾಡಿಕೊಳ್ಬಹುದು ಕನ್ಯಾ ರಾಶಿಯವರು. ತುಲಾರಾಶಿ, ಶುಭ ಕಾರ್ಯದಲ್ಲಿ ನಿಧಾನವಾಗಿರ್ತಕ್ಕಂತಹ ಪ್ರಗತಿ, ಸಂಬಂಧಗಳಲ್ಲಿ ಸಮಾಧಾನವಾಗಿ ವ್ಯವಹರಿಸಬೇಕು ಅನ್ನೋದು ಮುಖ್ಯವಾಗಿ ತಿಳ್ಕೊಳ್ಬೇಕು. ಗುರುವಿನ ಅನುಕೂಲ ಇದೆ. ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಉಂಟು, ನಿಮ್ಮ ಪಂಚಮಕ್ಕೆ ಗುರುವಿನ ದೃಷ್ಟಿ ಉಂಟು, ಎಲ್ಲ ಒಳ್ಳೆಯದಿದೆ. ಆದರೆ ಸಪ್ತಮಾಧಿಪತಿಯು, ರಾಶ್ಯಾಧಿಪತಿಯು ಅಥವಾ ಸಪ್ತಮ ದ್ವಿತೀಯಾಧಿಪತಿಯು, ರಾಶ್ಯಾಧಿಪತಿಯು ಹೋಗಿ ತೃತೀಯದಲ್ಲಿ ರವಿಯೊಂದಿಗೆ, ಬುಧನೊಂದಿಗೆ, ವ್ಯಯಾಧಿಪತಿಯೊಂದಿಗೆ ಸೇರಿಕೊಂಡಿರೋದ್ರಿಂದ ನಿಮ್ಮ ಪ್ರಭಾವವನ್ನು ನಿಮ್ಮ ಕುಟುಂಬದವರು, ನಿಮ್ಮ ಇಷ್ಟರು, ಅನಿಷ್ಟರು, ಮಿತ್ರರು, ಶತ್ರುಗಳು, ಯಾರೋ ಬೇರೆಯವರು ಬಳಸ್ತಾರೆ. ನಿಮಗೇನು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಗಮನ ಇರಲಿ. ಯಾರಿಗೆ ಏನು ಮಾತು ಕೊಡ್ತೀನಿ,
ಎಷ್ಟು ಮಾತಾಡ್ತೇನೆ, ಎಷ್ಟು ಖರ್ಚು ಮಾಡ್ತೇನೆ, ಇದ್ರ ಬಗ್ಗೆ ಸ್ವಲ್ಪ ತುಲಾರಾಶಿಯವರಿಗೆ ಗಮನ ಇರಬೇಕು. ಹಾಗಾಗಿ ಆವಾಗ ಅದರಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥ ಕೆಲವು ನಷ್ಟಗಳಿಗೆ ನೀವು ದೂರ ಆಗಬಹುದು. ತುಲಾರಾಶಿಯವರು ದುರ್ಗಾದೇವಿಯ ಅರ್ಚನೆ, ದುರ್ಗಾ ಕ್ಷೇತ್ರಗಳ ಸಂದರ್ಶನ, ಸುಮಂಗಲಿ ಮುತ್ತೈದೆಯರ ಒಂದು ವಸ್ತ್ರ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೆಯ ಹಿರಿಯರು ಆಗಿರಬಹುದು, ಬಂಧುಗಳು ಆಗಿರಬಹುದು, ಈ ರೀತಿಯ ಸುಮಂಗಲಿಯರಿಗೆ ವಸ್ತ್ರ, ಕುಂಕುಮ, ಅರಿಶಿನ, ವೀಳ್ಯದೆಲೆ, ಅಡಿಕೆ, ಸುಣ್ಣ, ದಕ್ಷಿಣೆ ಇದೆಲ್ಲವನ್ನು ಕೊಟ್ಟು ನಮಸ್ಕಾರ ಅಥವಾ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಒಳ್ಳೆಯ ದುರ್ಗಾ ಸೇವೆಯೇ ಆಗಿದೆ. ಅದು ಕೂಡ ಮುಂದುವರಿತಾ ವೃಶ್ಚಿಕ ರಾಶಿ, ಸಂಯಮ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತನ್ನೋ ತಿಂಗಳು ಜನವರಿ ವೃಶ್ಚಿಕ ರಾಶಿಯವರಿಗೆ. ರಾಶ್ಯಾಧಿಪತಿಯು ಷಷ್ಠಾಧಿಪತಿಯು ದ್ವಿತೀಯದಲ್ಲಿ, ಅಲ್ಲಿ ರವಿ 9ನೇ 10ನೇ ಮನೆಯ ಅಧಿಪತಿ. ಕರ್ಮಾಧಿಪತಿಯೊಂದಿಗೆ ರಾಶ್ಯಾಧಿಪತಿಯು ಬೆರೆತರೆ ದರ್ಪ ಜಾಸ್ತಿ ಬರ್ತದೆ ಮನುಷ್ಯನಿಗೆ. ಆ ದರ್ಪದಿಂದ ಏನಾಗ್ತದೆ, ನಿಮ್ಮ ಸುತ್ತೂರ ಇರ್ತಕ್ಕಂಥ ಕೆಲವು ಹಿತಚಿಂತಕರು, ಹಿತವಂಚಕರು, ವೇಷ ತೊಟ್ಟುಕೊಂಡು ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವರು, ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚು ಇದು ಅಪ್ಲೈ ಆಗುತ್ತೆ. ಜನರಲಿ ಕೂಡ ಹೀಗೆ ಆಗ್ತದೆ. ಈ ರೀತಿಯ ದೋಷಗಳಿಗೆ ನಮ್ಮ ದರ್ಪ ಜಾಸ್ತಿ ಆದಾಗ ಅವರೆಲ್ಲ ನಿಮ್ಮ ವಿರುದ್ಧ ಒಂದು ಅಸಮಾಧಾನ ಮಾಡ್ತಾರೆ. ನಿಮ್ಮ ಟೈಮ್ ಮೊದಲೇ ಕೆಟ್ಟಿದೆ. ಪಂಚಮ ಶನಿ, ಚತುರ್ಥ ರಾಹು, ಅಷ್ಟಮ ಗುರು, ರಾಶ್ಯಾಧಿಪತಿ ಷಷ್ಠಾಧಿಪತಿ ದ್ವಿತೀಯದಲ್ಲಿ, ಕರ್ಮಾಧಿಪತಿಯೊಂದಿಗೆ ಬುಧನ ಬಲ ಇಲ್ಲ, ಶುಕ್ರನೂ ಅಸ್ತ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಬಹಳ ಸಂಯಮದ ತಿಂಗಳು. ಮಾತು, ಹಣ, ಸಂಘ, ಯಾರನ್ನು ಬೆರಿತೀರಿ, ಯಾರೊಂದಿಗೆ ಇರ್ತೀರಿ, ಏನು ಖರ್ಚು ಮಾಡ್ತೀರಿ, ಎಷ್ಟು ಮಾತಾಡ್ತೀರಿ, ಏನು ಮಾತಾಡ್ತೀರಿ, ಇದೆಲ್ಲದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಈ ನಾನು ಹೇಳೋದನ್ನು ಮಂತ್ರದ ಥರ ಜ್ಞಾಪಕ ಇಟ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಇನ್ನು ನವಗ್ರಹರ ಅಭಿಷೇಕ ಪೂಜೆ, ಈಶ್ವರನ ರುದ್ರಾಭಿಷೇಕ ಪೂಜೆ, ನವಗ್ರಹರಿಗೆ ಈಶ್ವರನಿಗೆ, ಈಶ್ವರನಿಗೆ ನವಗ್ರಹರಿಗೆ ಎಲ್ಲರಿಗೂ ಅಭಿಷೇಕ ಸೇವೆ, ಪ್ರದಕ್ಷಿಣೆ ನಮಸ್ಕಾರ, ದಿನ ಒಂದು 10 ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ದಿನ ಆಗಲಿಲ್ಲ ಶನಿವಾರ ಭಾನುವಾರ ಮಾಡಿ, ಒಳ್ಳೆಯದಾಗ್ತದೆ. ಧನುರ್ರಾಶಿ, ಮಾನಸಿಕ ಒತ್ತಡ ಹೆಚ್ಚತಕ್ಕಂತಹ ತಿಂಗಳು. ಅನಾರೋಗ್ಯ ಕಾಡ್ತಕ್ಕಂತಹ ಅಥವಾ ಅನಾರೋಗ್ಯವು ಸ್ವಲ್ಪ ಉಲ್ಬಣ ಆಗ್ತಕ್ಕಂತಹ, ವಾತಬಾಧೆ, ಪಿತ್ತಬಾಧೆ ಜಾಸ್ತಿ ಆಗ್ತಕ್ಕಂತಹ ಒಂದು ದೋಷ. ಶಾಂತಿ ಮತ್ತು ಸಮಾಧಾನಕ್ಕೆ ಕೊರತೆ ಧನುರ್ರಾಶಿಗೆ. ಯಾಕೆ ಸ್ವಾಮಿ, ಶನಿಯ ದೋಷ ಇಲ್ಲ, ರಾಹುವಿನ ದೋಷ ಇಲ್ಲ, ಸಪ್ತಮದಲ್ಲಿ ಗುರು, ಏನಪ್ಪ ಸಮಸ್ಯೆ, ಯಾಕೆ ಇಷ್ಟು ತೊಂದರೆ ಆಗ್ತದ ನಮಗೆ ಅಂತಂದರೆ, ಗುರುಬಲ ಒಂದಿದ್ದರೆ ಸಾಲದು. ಒಂದೇ ಒಂದಿದ್ದರೆ ನಮಗೆ ಗುರು ಅಂದರೆ ಹೃದಯ ಸ್ಥಾನ ಅಂತಂತ. ನಮಗೆ ಹೃದಯ ಮಾತ್ರ ಚೆನ್ನಾಗಿದೆ ಅಂತಂತಂದರೆ ಅರ್ಧ ಸಮಸ್ಯೆ ಇರಲ್ಲ ಬಾಡಿಯಲ್ಲಿ. ಆದರೆ ಎಲ್ಲ ಇಡೀ ದೇಹದ ಸಿಸ್ಟಮ್ ಎಲ್ಲ ಹೃದಯದ ಮೇಲೆ ಡಿಪೆಂಡ್ ಆಗಿರೋದು. ಹೃದಯವು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತದೆ ಅಂತಂತ ಒಂದು ಅರ್ಥ. ಆದರೆ ಹೃದಯವು ಚೆನ್ನಾಗಿದ್ದರೆ ಮಾತ್ರ ಸಾಲದು. ಮನುಷ್ಯನಿಗೆ ಬೇರೆ ಮುಖ್ಯ ಅಂಗಗಳಿದೆ. ಆ ಅಂಗಗಳು ಸ್ವಸ್ಥವಾಗಿ ಇದ್ದರೆ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ, ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಬೇರೆ ಅಂಗಗಳ ಸಮಸ್ಯೆಗಳು ಗುರುವಿನ ಮೇಲೆ ಅಂದರೆ ಹೃದಯದ ಮೇಲೆ ಬಿದ್ದು ಅನಾರೋಗ್ಯ ಬರ್ತದೆ, ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿದೆ. ಇಷ್ಟು ಅನೇಕರಿಗೆ ಹೃದಯ ಬೇನೆ, ಹೃದಯ ಸಮಸ್ಯೆ ಬರ್ತಕ್ಕಂತಹ ಸಾಧ್ಯತೆ ಈ ಧನುರ್ ರಾಶಿಯವರಿಗೆ ಧನುರ್ ಮಾಸದಲ್ಲಿ ಜನವರಿಯಲ್ಲಿ
ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು. ರುದ್ರಾಭಿಷೇಕ ನಿಮಗೂ ಅಷ್ಟೇ, ನವಗ್ರಹ ಮತ್ತು ರುದ್ರಾಭಿಷೇಕವನ್ನು ನೀವು ವಾರಕ್ಕೊಮ್ಮೆ ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಚೆನ್ನಾಗಿ ನಿಮ್ಮ ಈಶ್ವರನ ನಾಮಸ್ಮರಣೆ, ಹರಿನಾಮಸ್ಮರಣೆ ಇತ್ಯಾದಿಗಳನ್ನು ಚೆನ್ನಾಗಿ ಜಪ ಮಾಡಬೇಕು. ಧನುರ್ರಾಶಿಯವರು 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಮಕರಕ್ಕೆ ನಾನಾ ಶತ್ರುಗಳ ಉಪಟಳದ ಮಾಸ. ಹುಷಾರಾಗಿ ಇರಬೇಕು ನೀವು. ನಿಮಗೆ ನೀವೇ ಶತ್ರುವಾಗ್ತಕ್ಕಂತಹ ಅಂತ ಹೇಳಿದ್ರೂ ಕೂಡ ತಪ್ಪಲ್ಲ. ಹಾಗಾಗಿ ರಾಶ್ಯಾಧಿಪತಿ ತೃತೀಯದಲ್ಲಿದ್ದಾನೆ. ಆದರೆ ನಿಮ್ಮ ರಾಶಿಗೆ ವ್ಯಯಕ್ಕೆ ಮತ್ತು ನಿಮ್ಮ ರಾಶಿಗೆ ಚಂದ್ರನ ಸಹಿತ ತ್ರಿಗ್ರಹ, ಚತುರ್ಗ್ರಹ, ಪಂಚಗ್ರಹರು ಕೂಡ ನಿಮ್ಮ ರಾಶಿಗೆ ದಾಳಿ ಇಡ್ತಾರೆ ಈ ತಿಂಗಳು, ಮುಂದಿನ ತಿಂಗಳು. ಹಾಗಾಗಿ ಬಹುತೇಕ ಈ ತಿಂಗಳು ಏನು ಹೇಳಿರ್ತೀನಿ ಮಕರ ರಾಶಿಗೆ, ಮುಂದಿನ ತಿಂಗಳು ಫೆಬ್ರವರಿಯ ಮಾಸ ಭವಿಷ್ಯ ಹೇಳಬೇಕಾದರೂ ಕೂಡ ಇದೇ ಅಂಶವನ್ನು ಹೇಳಬೇಕಾಗ್ತದೆ. ಯಾಕಂದರೆ 12ನೇ ಮನೆ ಮತ್ತು ನಿಮ್ಮ ಮನೆ ಎರಡಕ್ಕೂ ಬರ್ತಕ್ಕಂಥದ್ದು ಇನ್ನೆರಡು ತಿಂಗಳಾಗತ್ತೆ. ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಗುರುವಿನ ದೃಷ್ಟಿಯೂ ಇಲ್ಲ ಅಥವಾ ಗುರುವಿನ ಬಲವೂ ಇಲ್ಲ. ಸ್ವಲ್ಪ ಚಿಂತೆ ಜಾಸ್ತಿ ಆಗ್ತದೆ, ಚಿಂತನೆ ಕಡಿಮೆ ಆಗ್ತದೆ. ಹಾಗಾಗಿ ಗುರುವು ಚಿಂತನೆಯನ್ನು ಕೊಡ್ತಕ್ಕಂಥವನು. ಸಂಸಾರದ ವಿಷಯಗಳು ಚಿಂತೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಏನು ಮಾಡಬೇಕು? ಗುರುವನ್ನು, ಚಿಂತನೆಯನ್ನು ಕೊಡ್ತಕ್ಕಂತಹ ಗುರುವನ್ನು ಆಶ್ರಯ ಮಾಡಬೇಕು. ಗುರುವಿನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಗುರುವಿನ ಸನ್ನಿಧಾನದ ದರ್ಶನವನ್ನು ಮಾಡಬೇಕು. ಈ ರೀತಿಯ ಒಂದು ಗುರು ಸೇವೆಯ ತಿಂಗಳಾಗಿ ಇದನ್ನು ಬದಲಾಯಿಸ್ಕೊಳ್ಳಿ ಮಕರ ರಾಶಿಯವರು. ಮುಂದಿನ ತಿಂಗಳು ಕೂಡ ಇದೇ ರೀತಿ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಓವರಾಲ್ ಹೇಳಬೇಕು ಅಂದರೆ ಒಂದು ಗುರುವಿನ ಸೇವೆ, ಇನ್ನೊಂದು ಮಾನಸಿಕವಾಗಿ ಓವರ್ ಥಿಂಕಿಂಗ್, ಚಿಂತೆ ಬಿಟ್ಟು ಚಿಂತನೆಯನ್ನು ಬೆಳೆಸ್ಕೊಳ್ಳಿ. ಮಕರ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಕೂಡ ಸ್ವಲ್ಪ ಟೈಟ್ ತಿಂಗಳೇ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರೆದರೆ ಒಳ್ಳೆಯದಾಗ್ತದೆ. ಗುರುವಿನ ಸೇವೆಯಲ್ಲಿ ಮನಸ್ಸು ಯಾವಾಗಲೂ ಇರಲಿ. ಈ ತಿಂಗಳು ಮುಂದಿನ ತಿಂಗಳು ಕಳೆದ್ರೆ ಒಳ್ಳೆಯದಾಗ್ತದೆ. ಆ ಒಳ್ಳೆಯ ಸಮಯದಲ್ಲಿ ಗುರುವಿಗೆ ಕೈ ಮುಗಿದ ಅವನೇ ಕಾಯ್ತಾನೆ. ಹರಿಯೂ ಕಾಯ್ತಾನೆ, ಹರನೂ ಕಾಯ್ತಾನೆ, ಗುರುವೂ ಕಾಯ್ತಾನೆ. ನೀವು ಗುರು ಸಮ್ಮುಖ, ಗುರುವಿಗೆ ಸುಮುಖರಾಗಿ ನೀವು ಹೋದಲ್ಲಿ ಅದರ ಸತ್ಫಲವನ್ನು ಪಡಿತೀರಿ ಅಂತಂತ ಅರ್ಥ. ಕುಂಭರಾಶಿ. ಕುಂಭರಾಶಿಗೂ ಕೂಡ ಮಕರದಂತೆಯೇ ಒಂದು 50% ವಿಷಯವನ್ನು ಹೇಳಬೇಕು. ಸ್ವಜನರಲ್ಲಿ ಜಾಗರೂಕರಾಗಿರಬೇಕು. ನಿಮ್ಮವರು ಯಾರು, ನೀವು ಯಾರ ಮೇಲೆ ನಂಬ್ತೀರಿ, ಯಾರು ನಿಮ್ಮನ್ನು ನಂಬುತ್ತಾರೆ ಅಂತಂತ ಸ್ವಲ್ಪ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ಗೊತ್ತಾಗೋದು ಸ್ವಲ್ಪ ಕಷ್ಟ. ಜನ್ಮದಲ್ಲಿ ರಾಹು ಕೂಡ ಇರೋದರಿಂದ ಅದು ಕ್ಲಾರಿಟಿ ಬರೋದಿಲ್ಲ. ವ್ಯಯದಲ್ಲಿ ತ್ರಿಗ್ರಹ, ಚತುರ್ಗ್ರಹ, ಪಂಚಗ್ರಹ ಯೋಗವೂ ಉಂಟಾಗ್ತಕ್ಕಂಥ ತಿಂಗಳಾದ್ದರಿಂದ ಏನು ದಿಢೀರಂತ ವಾಟ್ ಈಸ್ ಕುಕಿಂಗ್ ಬಿಹೈಂಡ್ ಆ್ಯಂಡ್ ವಾಟ್ ಈಸ್ ಬೀಯಿಂಗ್ ಸರ್ವ್ಡ್ ಲೇಟರ್ ಇದು ಗೊತ್ತಾಗೋದಿಲ್ಲ. ಹಿಂದುಗಡೆ ಕುಕ್ಕಾಗೋದೇ ಬೇರೆ ಇರಬಹುದು, ನಿಮಗೆ ಬಡಿಸೋದೇ ಬೇರೆ ಇರಬಹುದು. ಈ ರೀತಿಯ ಒಂದು ಟೆಕ್ನಿಕಲ್ ತಿಂಗಳು ಕುಂಭರಾಶಿಯವರಿಗೆ. ನಿಮ್ಮ ಜಾಗೃತಿಯೇ ನಿಮಗೆ ವೈದ್ಯ, ನಿಮ್ಮ ಜಾಗೃತಿಯೇ ನಿಮಗೆ ಗುರು. ಹಾಗಾಗಿ ಬಿ ಕೇರ್ಫುಲ್, ಸ್ಟೇ ಅವೇಕ್. ಕುಂಭರಾಶಿಯವರಿಗೆ ದುರ್ಗಾ ಪೂಜೆಗಳು, ದುರ್ಗೆಯ ಪ್ರಾರ್ಥನೆ, ದುರ್ಗೆಯ ನಾಮಸ್ಮರಣೆ, ಎಲ್ಲ ಶತ್ರುಗಳನ್ನು ನಿಭಾಯಿಸ್ತಕ್ಕಂತಹ
ಮನಸ್ಸನ್ನು ಕೂಡ ನಿಗ್ರಹಿಸ್ತಕ್ಕಂತಹ ಶಕ್ತಿ ದುರ್ಗೆಗೆ ಇರತಕ್ಕಂಥದ್ದು. ದೋಷಾನ್ ಅಶೇಷಾನ್ ಅಪಹಂತಿ ತುಷ್ಟ ಅಂತ ಅವಳಿಗೆ ಅಶೇಷವಾಗಿ ಇಷ್ಟು ಕೂಡ ಉಳಿಸದೇ ಇರತಕ್ಕಂತಹ ದೋಷವನ್ನು ಅಷ್ಟು ನಾಶ ಮಾಡ್ತಾಳೆ. ಜಗದಂಬಾಯೈ ನಮಃ ಅಂತಂತ ಅವಳನ್ನೇ ಶರಣ ಹೊಂದ ಭಕ್ತರಿಗೆ ಅಂತಂತ ದುರ್ಗಾದೇವಿಯ ಸೇವೆಯನ್ನು ನಿಮ್ಮ ಶಕ್ತ್ಯಾನುಸಾರ ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮಾಡಿ. ಕುಂಭರಾಶಿಯವರು ಕೊನೆಗೆ ಜನವರಿಯ ಮೀನ ರಾಶಿ. ಮೀನರಾಶಿಗೆ ನಾನಾ ಕೆಲಸಗಳ ನಾನಾ ಅವಕಾಶಗಳ ಮಾಸ ಅಂತಂತ ಹೇಳ್ತೇನೆ. ನೀವು ಎಷ್ಟು ಅದನ್ನು ಚೆನ್ನಾಗಿ ಬಳಸ್ಕೊಳ್ತೀರೋ ಅಷ್ಟು ಒಳ್ಳೆಯದಾಗ್ತದೆ. ರಾಶ್ಯಾಧಿಪತಿ ಚತುರ್ಥದಲ್ಲಿ ಮತ್ತು ಶನಿಯ ಒಂದು ಸೌಮ್ಯ ಭಾವ, ವ್ಯಯದಲ್ಲಿ ಇರ್ತಕ್ಕಂಥ ರಾಹುವಿನ ಅನಾನುಕೂಲ ಒಂದು ಬಿಟ್ಟರೆ ಎಲ್ಲವೂ ಕೂಡ ನಿಮಗೆ ಅವಕಾಶಗಳನ್ನು ತರ್ತಕ್ಕಂಥ ಒಳ್ಳೆಯ ಏನಾದರೂ ಒಂದು ಬದಲಾವಣೆಯನ್ನು ತರ್ತಕ್ಕಂಥದ್ದು ಕಂಡುಬರ್ತದೆ. ವಿದ್ಯಾರ್ಥಿಗಳಿಗೂ ಬಹಳ ಒಳ್ಳೆಯದು, ವೈದ್ಯಕೀಯ ಜನರಿಗೆ ಬಹಳ ಒಳ್ಳೆಯದು, ಮೆಡಿಸಿನಲ್ ಬಿಸ್ನೆಸ್ನಲ್ಲಿರ್ತಕ್ಕಂಥ ಮೆಡಿಕಲ್ ಇಂಡಸ್ಟ್ರಿ ಏನಿದೆ ಅದಕ್ಕೆ ಬಹಳ ಒಳ್ಳೆಯದು. ಜನವರಿಯ ತಿಂಗಳು ದೇಶ ವಿದೇಶದಲ್ಲಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳು ಇತ್ಯಾದಿ ಅವರ ಹೂಡಿಕೆಗಳು, ಆ ಫೈನಾನ್ಸಸ್ನ ಹ್ಯಾಂಡಲ್ ಮಾಡ್ತಕ್ಕಂತಹ ಕೆಲಸಗಳು, ಈ ರೀತಿಯ ಕೆಲಸ ಕಾರ್ಯ ಇದಕ್ಕೆಲ್ಲ ಏಳಿಗೆ ತರ್ತಕ್ಕಂತಹ ತಿಂಗಳು ಮೀನಮಾಸ ಜನವರಿಯಲ್ಲಿ. ರಾಯರ ಸೇವೆ, ನಾಗಶಾಂತಿ, ಮಹಾಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ರಾಮನಾಥಪುರ ಈ ರೀತಿಯ ನಾಗಕ್ಷೇತ್ರಗಳಿಗೆ, ಘಾಟಿ ಸುಬ್ರಹ್ಮಣ್ಯ, ಪಳನಿ ಸುಬ್ರಹ್ಮಣ್ಯ ಕ್ಷೇತ್ರಗಳು, ಈ ರೀತಿಯ ಮಹಾಕ್ಷೇತ್ರಗಳ ದರ್ಶನದಿಂದ ಬಹಳ ಒಳ್ಳೆಯದು. ರಾಯರ ಸೇವೆ, ರಾಯರ ನಾಮಸ್ಮರಣೆ, ವಿಶೇಷವಾಗಿರ್ತಕ್ಕಂಥ ಯಾರಿಗೆ ಜಾತಕದಲ್ಲಿ ರಾಹುದೋಷ ಇದೆಯೋ ಅವರು ರಾಘವೇಂದ್ರ ಸ್ವಾಮಿಗಳ ವಿಶೇಷ ಸೇವೆ, ಭಕ್ತಿಯಿಂದ ಪ್ರದಕ್ಷಿಣೆ, ನಮಸ್ಕಾರ, ನಾಮಸ್ಮರಣೆ, ಇದರಿಂದ ಜಾತಕದಲ್ಲಿರ್ತಕ್ಕಂಥ ರಾಹುಕೇತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ಮದೋಷಗಳೆಲ್ಲ ಇರ್ತದೆ ಜನ್ಮಾಂತರದ್ದು, ಅದೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿದೆ. ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಛಿತಪ್ರದಃ ರಾಘವೇಂದ್ರ ಗುರು ತಸ್ಮಾತ್ ಲೋಕೆ ಖ್ಯಾತೋ ಭವಿಷ್ಯತಿ. ಅಘಂ ದ್ರಾವಯತೆ ಯಸ್ಮಾತ್, ರಾಘವೇಂದ್ರ ಅಂತಂತಂದರೆ ಆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ದುಷ್ಕರ್ಮಗಳ ದೋಷಗಳನ್ನು ಅವರು ನಿವಾರಣೆ ಮಾಡ್ತಾರೆ. ಬರೀ ರಾಘವ ಅಂತಂತಂದರೆ ವೇಂಕಾರೋ ವಾಂಛಿತಪ್ರದಃ, ದೋಷಗಳನ್ನು ಪರಿಹಾರ ಮಾಡಿ ನಿನಗೇನು ಅಪೇಕ್ಷೆ ಬೇಕೋ ಅದನ್ನು ಕೊಟ್ಟು ನಿನ್ನನ್ನು ಕಾಪಾಡ್ತಕ್ಕಂತಹ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿದೆ. ಕಲಿಯುಗ ಕಲ್ಪತರು. ಹಾಗಾಗಿ ಮೀನರಾಶಿಯವರಿಗೆ ವೇದದಲ್ಲಿರ್ತಕ್ಕಂಥ ರಾಹುವಿನ ದೋಷ ಸ್ವಲ್ಪ ಇನ್ನೂ 6-7 ತಿಂಗಳಿದೆ, ಇನ್ನೂ 8 ತಿಂಗಳಿದೆ. ಹಾಗಾಗಿ ರಾಯರ ಸೇವೆಯನ್ನು ಭಕ್ತಿಯಿಂದ ಮಾಡಿ ಒಳ್ಳೆಯದಾಗಲಿ. ಪುನಃ ಸಮಸ್ತ ಕನ್ನಡ ವೀಕ್ಷಕ ಬಂಧುಗಳಿಗೆ ಜನವರಿ 2026 ಶುಭ ಆಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.